ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯ ಎಂಬಂಥ ವಿಷಯವನ್ನು ಧರ್ಮೋಪದೇಶ ಕಾಂಡದಲ್ಲಿ ಒಂದು ಮಾತು ಈ ರೀತಿಯಾಗಿ ಇದೆ. ಅದನ್ನು ಎಷ್ಟು ಸಾರಿ ಓದಿದರೂ ಒಳ್ಳೆಯದೇ. 17ನೇ ಅಧ್ಯಾಯ 19ನೇ ವಚನದ ಕೊನೆ ಭಾಗದಲ್ಲಿ ತನ್ನ ಜೀವಮಾನದ ದಿನಗಳೆಲ್ಲ ಎಷ್ಟು ವರ್ಷ ಬದುಕಿದ್ರು? 120 ವರ್ಷ ಬದುಕಿದ್ರು. ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ, ದೇವರ ವಾಕ್ಯ ಓದಬೇಕು, ಇರಬೇಕು. ದೇವರು ಬಯಸುವಂಥದ್ದು ಜೀವಮಾನವೆಲ್ಲ ಬೈಬಲ್ ಓದಬೇಕು. ವಾವ್, ಎಂಥ ಮಾತು, ಎಂಥ ಮಾತು. ಸರಿ, ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಇದು ನಾಯಕರಿಗೆ ದೇವರು ಹೇಳುವಂಥದ್ದು. ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಹೀಗಾದರೆ ಧರ್ಮೋಪದೇಶ ಕಾಂಡ 17:20, ಡ್ಯೂಟ್ರಾನಮಿ ಚಾಪ್ಟರ್ 17 ವರ್ಸ್ 20, ಹೀಗಾದರೆ ಅವನು, ಅಂದರೆ ನಾಯಕನು, ಅವನ ಸಂತತಿಯವರು, ಅಂದರೆ ನಾಯಕನು, ಅವನು, ಅವನ ಮಕ್ಕಳು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸ್ತಾ ಇಸ್ರಾಯೇಲರ ನಡುವೆ ಬಾಳುವರು. ಅಂದರೆ ದೇವರ ವಾಕ್ಯ ಜೀವಮಾನವೆಲ್ಲ ಓದೋದ್ರಿಂದ ಬರುವ ಒಂದು ಆಶೀರ್ವಾದ, ಜೀವಮಾನವೆಲ್ಲ ಜವಾಬ್ದಾರಿಕೆಯಿಂದ ಕುಟುಂಬ ಸಮೇತ, ಹೌದು, ಕುಟುಂಬ ಸಮೇತ. ಇನ್ನೊಂದು ಸಾರಿ ಅದನ್ನು ನೋಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ ಒಂದು ಮಾತು ಅದನ್ನು ಇದ್ದ ಹಾಗೆ ಹೇಳಬೇಕಂತ ಇಷ್ಟಪಡ್ತೇನೆ. 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಜೀವಮಾನವೆಲ್ಲ ದೇವಜನರ ನಡುವೆ ಬಾಳುವರು. ಸರಿ, ಆ ಮಾತನ್ನು ಹೇಳಿಬಿಟ್ಟು ಕೀರ್ತನೆ 128ನೇ ಅಧ್ಯಾಯಕ್ಕೆ ಹೋಗೋಣ. ಇದು ಸೊಲೊಮೋನನು ಬರೆದಂಥ ಕೀರ್ತನೆ 127ನೇ ಕೀರ್ತನೆಯಂತೆ ಇರುವಂಥ ಒಂದು ಕೀರ್ತನೆ. 128ನೇ ಕೀರ್ತನೆ ಯಾರು ಬರೆದಿದ್ದು ಗೊತ್ತಿಲ್ಲ ನಮಗೆ. ಈ ಕೀರ್ತನೆಗೆ ನಾನು ಕೊಡುವಂಥ ಹೆಸರು ಏನಂತ ಹೇಳಿದ್ರೆ ಶುಭ ಕೀರ್ತನೆ. ಶುಭ ಕೀರ್ತನೆ. ಯಾವ ರೀತಿಯಾಗಿ 126ನೇ ಕೀರ್ತನೆ ಹರ್ಷ ಕೀರ್ತನೆ, 137 ಪ್ರಲಾಪ ಕೀರ್ತನೆ, ಹಾಗೆ ಇದು ಶುಭ ಕೀರ್ತನೆಯಾಗಿದೆ. ಯಾಕಂದರೆ ಶುಭ 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 ಅಥವಾ ಸೌಭಾಗ್ಯ, ಆಶೀರ್ವಾದ ಆಶೀರ್ವಾದ ಎಂಬ ಪದಗಳು 6 ವಚನಗಳಿವೆ. ಆದರೂ ಸುಮಾರು 6 ಸಾರಿ ಈ ಶುಭದ ಕುರಿತಾಗಿ, ಧನ್ಯತೆಯ ಕುರಿತಾಗಿ, ಸೌಭಾಗ್ಯದ ಕುರಿತಾಗಿ, ಆಶೀರ್ವಾದದ ಕುರಿತಾಗಿ ಇಲ್ಲಿ ದಾಖಲಿಸಲಾಗಿದೆ. ಒಂದೊಂದು ವಚನವನ್ನು ನಾವು ಈಗ ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 128, ಸಾಮ್ 128 ವರ್ಸ್ 1. ಯೆಹೋವನಲ್ಲಿ, ಅಂದರೆ ಸದಾ ಇರುವಾತನಲ್ಲಿ ನಾನೆಂಥವನಾಗಿರುವೆನು, ಅಂಥವನಾಗಿರುವೆನು, ಎಂಥವನಾಗಿರುವೆನು, ಅಂಥವನಾಗಿರುವೆನು ಎಂಬಾತನಲ್ಲಿ ಭಯಭಕ್ತಿಯುಳ್ಳವನಾಗಿ, ಒಂದು ಭಯಭಕ್ತಿಯುಳ್ಳವರಾಗಿ, ಎರಡನೇದು ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. 16 ವಿಧವಾದ ಧನ್ಯರು, ಇಂತಿಂಥದ್ದನ್ನು ಮಾಡಿದರೆ ಅಂಥವರು ಧನ್ಯರು ಎಂಬುದಾಗಿ ಆ ಕೀರ್ತನೆಗಳಲ್ಲಿ ಬರೆಯಲಾಗಿದೆ. ಇದು ಕೂಡ ಆ 16 ಧನ್ಯರಲ್ಲಿ ಅಥವಾ ಧನ್ಯ ವಾಕ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಎಂಥವರು ಧನ್ಯರು?
ದೇವರ ಭಕ್ತಿಯಿಂದ ದೇವರ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಭಕ್ತಿಪೂರ್ವಕವಾಗಿ ದೇವರ ಮಾರ್ಗದಲ್ಲಿ ನಡೆಯುವವರು ಧನ್ಯರು ಅಂತ ಹೇಳೋರು. ಒನ್ ಹೂ ಇಸ್ ಗಾಡ್ಲಿ ವಾಕಿಂಗ್ ಇನ್ ದ ವೇಸ್ ಆಫ್ ಗಾಡ್ ಇಸ್ ಬ್ಲೆಸ್ಸೆಡ್. ನಾವು ಬಹಳಷ್ಟು ಹಣ ಇದ್ದರೆ ಎಂಥ ಭಾಗ್ಯವಂತರು, ಹಣವಂತರು, ಆಶೀರ್ವಾದ ಹೊಂದಿದವರು ಎಂಬುದಾಗಿ ಹೇಳ್ತೇವೆ. ಹೌದು, ಒಂದು ರೀತಿಯಿಂದ ಭೌತಿಕ ಆಶೀರ್ವಾದ ಇದೇ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ನಾವು ನೋಡುವಾಗ ಆ ರೀತಿಯಾಗಿ ಬರೆದಿಲ್ಲ, ಇಲ್ಲಿ ಬೇರೆ ರೀತಿಯಾಗಿ ಬರೆದಿಲ್ಲ. ಇದು ಕೂಡ ಬೇಕು. ಹಣ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯ ಇದು ಕೂಡ. ಹೌದು, ನಮ್ಮ ಜೀವನದಲ್ಲಿ ಒಂದು ರೀತಿಯಿಂದ ಅದಕ್ಕಿಂತಲೂ ಪ್ರಾಮುಖ್ಯ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಬಂದಾಗ ಹಣ ಬರ್ತದೆ. ಈ ಭಕ್ತಿ ಇಲ್ಲದೆ ಇರುವಾಗ ಹಣವೂ ಇಲ್ಲದೆ ಹೋಗ್ತದೆ. ಆದ ಕಾರಣ ದೇವರ ಆಶೀರ್ವಾದ ನಮಗೆ ಕೊಡುವಂಥ ಆ ಭಾಗ್ಯ, ಹೌದು ದೇವರ ಆಶೀರ್ವಾದ. ಹೌದು, ನನಗೆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು. ಅದು 10ನೇ ಅಧ್ಯಾಯ 22ನೇ ವಚನ, ಜ್ಞಾನೋಕ್ತಿ. ಯೆಹೋವನ ಆಶೀರ್ವಾದವು, ಯೆಹೋವನ ಆಶೀರ್ವಾದವು, ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಹೌದು, ದೇವರ ಆಶೀರ್ವಾದ ಭಾಗ್ಯಕರವಾದ, ದೇವರ ಆಶೀರ್ವಾದದಿಂದಲೇ ಎಲ್ಲ ಬರುವಂಥದ್ದಂತ ನಾವು ತಿಳ್ಕೊಳ್ಬೇಕು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವಂಥವನು ಆಶೀರ್ವಾದ ಹೊಂದಿದವನು ಧನ್ಯನು. ಇದೂ ಆಶೀರ್ವಾದನೇ, ಆತ್ಮಿಕ ಆಶೀರ್ವಾದ. 2ನೇ ವಚನದಲ್ಲಿ ಇನ್ನೊಂದು ಧನ್ಯತೆಯ ಬಗ್ಗೆ ಕೊಟ್ಟಿದೆ. ಅದೇನೆಂದರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು. ಹೌದು, ಕಷ್ಟಕ್ಕೆ ಪ್ರಯಾಸಕ್ಕೆ ಪ್ರತಿಫಲ ಉಂಟು. ಅದನ್ನು ನೀನು ಅನುಭವಿಸುವಾಗ ನೀನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿನಗೆ ಶುಭವಿರುವುದು. ಕೆಲವು ಸಾರಿ ಪತ್ರ ಬರೆಯುವಾಗ ಆ ದಿವಸಗಳಲ್ಲಿ ಶುಭ ಅಂತ ಬರೀತಿದ್ರು. ಆ ರೀತಿಯಾಗಿ ಬರೆದು ಸ್ಟಾರ್ಟ್ ಮಾಡ್ತಿದ್ರು. ಈ ದಿವಸಗಳಲ್ಲಿ ಆ ರೀತಿಯಾಗಿ ಕೆಲವರು ಫಾಲೋ ಮಾಡ್ಬೋದು. ಆದರೆ ಇಮೇಲ್ ಇತ್ಯಾದಿ SMS ಬಂದ್ಬಿಟ್ಟ ಮೇಲೆ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಕಾಣ್ತದೆ. ಸರಿ, ಅನಂತರ ಈ ಮಾತುಗಳನ್ನು ಹೇಳಿಬಿಟ್ಟು ಕೀರ್ತನೆಗಾರನು ಈಗ ಹೆಂಡತಿಯ ಬಗ್ಗೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಈ ಬಗ್ಗೆ ಹೇಳುವಾಗ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಹೌದು, ಇದು ಕೂಡ ಧನ್ಯ ವ್ಯಕ್ತಿಯ ಜೀವನದಲ್ಲಿ ಒಂದು ಆಶೀರ್ವಾದ. ಜಾನ್ ವೆಸ್ಲಿ ಎಂಬ ಮಹಾಭಕ್ತರಿಗೆ ಹೆಂಡತಿಯ ಸಹಕಾರ ಇರಲಿಲ್ಲ. ಅದರ ನಿಮಿತ್ತವಾಗಿ ಅವರು ಸೇವೆ ಕಡಿಮೆ ಆಗಲಿಲ್ಲ. ಯಾಕಂದರೆ ದೇವರು ಬೇಕಾದ ಕೃಪೆಯನ್ನು ತನ್ನ ದಾಸನಿಗೆ ಕೊಟ್ಟು ಅನೇಕರಿಗೆ ಲೋಕಾದ್ಯಂತ ಆಶೀರ್ವಾದವಾಗಿರುವಂತೆ, ಧನ್ಯ ವ್ಯಕ್ತಿಯಾಗಿರುವಂತೆ, ಶುಭ ವ್ಯಕ್ತಿಯಾಗಿರುವಂತೆ ದೇವರು ಆತನನ್ನು ಉಪಯೋಗ ಮಾಡಿದ್ದು ನನಗೆ ನೆನಪಿಗೆ ಬರುತ್ತಿದೆ. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಎಣ್ಣೆ ಮರ ಅಂತ ಹೇಳುವಾಗ ಅದು ಈ ಎಣ್ಣೆ ಎಂಬುದು ಅಭಿಷೇಕಕ್ಕೆ ಅದು ಸಾಂಕೇತಿಕವಾದ. ನಿನ್ನ ಮಕ್ಕಳು ಅಭಿಷೇಕ ಹೊಂದಿದವರಾಗಿರುವರು ಅಂತ ಹೇಳ್ಬೋದು. ದ್ರಾಕ್ಷಾಲತೆ ಅಂತ ಹೇಳುವಾಗ ಅದು ಆನಂದಕ್ಕೆ ಆಸ್ಪದವಾದಂಥ ಒಂದು ಸಾಂಕೇತಿಕವಾದಂಥದ್ದು. ಹಾಗಾದರೆ ಹೆಂಡತಿ ಆನಂದವಾಗಿರ್ತಾಳೆ, ಮಕ್ಕಳು ಅಭಿಷೇಕದಿಂದ ಇರ್ತಾರೆ. ಎಂಥ ಕುಟುಂಬ! ತಂದೆ ಧನ್ಯನು, ಹೆಂಡತಿ ಸಂತೋಷವಾಗಿರ್ತಾಳೆ, ಮಕ್ಕಳು ಅಭಿಷೇಕದಿಂದ ಇರ್ತಾರೆ. ವಾವ್! ಈಗ
ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು, 4ನೇ ವಚನ, ಕೀರ್ತನೆ 128:4. ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹೌದು, ಈ ಆಶೀರ್ವಾದದಲ್ಲಿ ಬೇರೆ ಭೌತಿಕವಾದಂಥ ಕಾರ್ಯಗಳು ಇಲ್ಲ, ಆದರೂ ಅದು ಒಳಪಟ್ಟಿದೆ, ಅದು ಇಲ್ಲ ಅಂತ ಹೇಳಬಾರ್ದು. ಯಾಕಂದರೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಾಗ ಬೇರೆ ಎಲ್ಲವುಗಳನ್ನು ದೇವರು ಒದಗಿಸಿಕೊಡ್ತಾರೆ. ಜ್ಞಾನೋಕ್ತಿ 3ನೇ ಅಧ್ಯಾಯ ನೆನಪಿಗೆ ಬರುತ್ತಿದೆ ನನಗೆ. ಅದರಲ್ಲಿ 2-3 ಮಾತುಗಳನ್ನು ನಾನು ಹೇಳಬೇಕು. ಜ್ಞಾನೋಕ್ತಿ 3 ಏನಿದೆ ನೋಡೋಣ. ಅಲ್ಲಿ 6ನೇ ವಚನ ಈ ರೀತಿಯಾಗಿದೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿರು. ಹಾಗೇನಾಗ್ತದೆ? ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆ ರೀತಿಯಾಗಿ ಹೇಳಿಬಿಟ್ಟು ಹೀಗೆ ಮಾಡಿದರೆ, ಅಂದರೆ ದೇವರನ್ನು ಸನ್ಮಾನಿಸುವಂಥದ್ದನ್ನು, ಬೆಳೆಯ ಪ್ರಥಮ ಫಲದಿಂದ ದೇವರನ್ನು ಗೌರವಿಸುವಾಗ ಹೀಗೆ ಮಾಡಿದರೆ 3:10 ಜ್ಞಾನೋಕ್ತಿ, ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಅಂದರೆ ದೇವರ ಆಶೀರ್ವಾದದ ಕುರಿತಾದಂಥ ಭೌತಿಕ ಆಶೀರ್ವಾದವನ್ನು ಕೂಡ. 5ನೇ ವಚನ, ಕೀರ್ತನೆ 128ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 5ನೇ ವಚನ ಈ ರೀತಿಯಾಗಿದೆ, ಚಿಯೋನಿನಲ್ಲಿರುವ, ಚಿಯೋನ್ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನಿಗೆ ಅದು ಸಾಂಕೇತಿಕವಾದದ್ದು. ಯಾವ ರೀತಿಯಾಗಿ? ಕೀರ್ತನೆ 127 ಮೊದಲನೇ ವಚನದಲ್ಲಿ ಮನೆ ಕಟ್ಟದಿದ್ದರೆ, ಮನೆ ಬೇತ್ ಅಂತ ಹೇಳುವಾಗ ಬೇತ್ಲೆಹೇಮ್, ಕ್ರಿಸ್ತನು ಮನೆ ಕಟ್ಟಬೇಕು. ಯಾಕಂದರೆ ಇಬ್ರಿಯ 3:6 ಅದರಲ್ಲಿ ಕ್ರಿಸ್ತನು ಕೂಡ ಮನೆ ಕಟ್ಟಿದನಂತ ನಾವು ನೋಡ್ತೀವಿ, ಅದನ್ನು ನೆನಪು ಮಾಡಿಕೊಳ್ತೀವಿ. ಇಲ್ಲಿ ಕೂಡ ಕೀರ್ತನೆ 128ರಲ್ಲಿ ನಾವು ನೋಡುವಾಗ ಚಿಯೋನ್ ಅಂತ ಹೇಳುವಾಗ ಅದು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ದೇವರ ಮನೆಗೆ, ದೇವರ ಸಭೆಗೆ, ದೇವರ ಅಭಿಷಿಕ್ತನಿಗೆ ಸಾಂಕೇತಿಕವಾದ ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಿ. ಹೌದು, ಅದು ಒಳ್ಳೆಯ ಆಶೀರ್ವಾದ ಅಲ್ವಾ? ಹೌದು. ಮತ್ತು ಆ ಆಶೀರ್ವಾದ ಎಷ್ಟು ಕಾಲ ಇರ್ತದೆ ಅದನ್ನು ಕೂಡ 5ನೇ ವಚನದಲ್ಲಿ ಬರೆದಿದೆ. ಕೀರ್ತನೆ 128:5, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಆ ದಿವಸಗಳಲ್ಲಿ ಮಾತ್ರ ಅಲ್ಲ, ಈ ದಿವಸಗಳಲ್ಲಿ ಕೂಡ ಯಹೂದಿಗಳಿಗೆ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವಂಥದ್ದು ಬಹಳ ಹರ್ಷಕರವಾದದ್ದು. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ರಾಷ್ಟ್ರೀಯ ದುಃಖ, ರಾಷ್ಟ್ರೀಯ ಪ್ರಲಾಪ. ಬೇರೆ ದೇಶಕ್ಕೆ ಹೋಗಿದ್ದಾಗಿಯೂ ಕೂಡ ನೋಡ್ರಿ, ಕೀರ್ತನೆ 137, ನಾವು ಬಾಬೇಲ್ ದೇಶದ ನದಿಗಳ ಬಳಿಯಲ್ಲಿ ಕೂತ್ಕೊಂಡು ಚಿಯೋನನ್ನು ನೆನೆಸಿ ಅತ್ತೇವು. ಚಿಯೋನ್, ಇಲ್ಲಿ ಕೂಡ ಅದನ್ನೇ ನೋಡ್ತೀವಲ್ಲ, ಕೀರ್ತನೆ 128:5. ಅಲ್ಲಿ ಕೂಡ ಕೀರ್ತನೆ 137 ಮೊದಲನೇ ವಚನದಲ್ಲಿ ಚಿಯೋನನ್ನು ನೆನೆಸಿ ಅತ್ತೇವು. ಯಾಕಂತ ಹೇಳಿದರೆ 3ನೇ ವಚನ, ನೀವು ಚಿಯೋನಿನ ಗೀತೆಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡ್ರಿ ಅಂತ ಹೇಳ್ಬಿಟ್ಟು ಸೆರೆ ಹಿಡಿದವರು ಅವರಿಗೆ ಕಷ್ಟ ಕೊಡ್ತಿದ್ರು. ಚಿಯೋನ್ ಹಾಡ್ರಿ ಸ್ವಲ್ಪ ಎಂಬುದಾಗಿ ಸೆರೆವಾಸಿಗಳಿಗೆ ಹೇಳುವಾಗ ಅವ್ರಿಗೆ ಬಹಳ ದುಃಖ ಆಯಿತು. ಸೆರೆಯಾಳಾಗಿ ದೇವರ ಹಾಡನ್ನು ಹಾಡುವುದ, ಬಂಧನದಲ್ಲಿ ಸಿಕ್ಕಿಕೊಂಡು ದೇವರ ಹಾಡು ಹಾಡುವುದ ಎಂಬುದಾಗಿ. ಹೌದು, ಆ ಪೌಲನು ಅಕ್ಷರಿಕ ಬಂಧನದಲ್ಲಿ ದೇವರ ಹಾಡನ್ನು ಹಾಡುವಾಗ ಅಪೊಸ್ತಲಕೃತ್ಯ 12 ಮತ್ತು 25ನೇ ವಚನದಲ್ಲಿ ನೋಡುವುದಾದರೆ ಅವರಿಗೆ ಒಂದು ಬಿಡುಗಡೆ ಆಯಿತು ಎಂಬುದಾಗಿ.
ಹೌದು, ಇಂಥ ಒಂದು ಕಾರ್ಯ ಅವರಿಗಾದಾಗ ಸರಪಣಿ ಕಳಚಿಬಿದ್ದು 16ನೇ ಅಧ್ಯಾಯ ಅಪೊಸ್ತಲಸ್ಕೃತ್ಯ ಅದನ್ನು ನೋಡ್ಬಿಡೋದು ಒಳ್ಳೆಯದು. 25ನೇ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಿದ್ದರು. ಸರಪಣಿಯಲ್ಲಿದ್ದರು, ಆದರೂ ಹಾಡ್ತಿದ್ರು. ಅದರ ನಿಮಿತ್ತವಾಗಿ ಏನಾಯಿತು, ಆ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆ ಯಜಮಾನ್ ಕೂಡ ಎಚ್ಚೆತ್ತು ಆಶ್ಚರ್ಯ ಆಗ್ಬಿಟ್ನು. ಜೀವಮಾನದಲ್ಲೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ, ಇಸ್ರಾಯೇಲರಿಗೆ ಶುಭವಾಗಲಿ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 128ನೇ ಅಧ್ಯಾಯ. ಸರಿ, ನಾವು ಕಲಿತಂಥದ್ದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಡೋದಾದರೆ, ಇದು ಶುಭದ ಕೀರ್ತನೆ. ಹೌದು, ಭಯಭಕ್ತಿ ಉಳ್ಳವರು, ದೇವರ ಮಾರ್ಗದಲ್ಲಿ ನಡೆಯುವಂಥವರು. ಭಯಭಕ್ತಿ ಅಂತ 2 ಸಾರಿ ಬಂದಿದೆ. ಮೊದಲನೇ ವಚನ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ, ಮತ್ತು ಅದೇ ಪದ 4ನೇ ವಚನದಲ್ಲಿ ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವದಿಸಲ್ಪಡುವನು. ಹಾಗಾದರೆ ತಂದೆಗಳ ಒಂದು ಪಾತ್ರ ಪ್ರಾಮುಖ್ಯ. ಯಾಕಂದರೆ ಕುಟುಂಬದ ಯಜಮಾನನು ಆ ಒಂದು ಜವಾಬ್ದಾರಿಕೆಯನ್ನು ಹೊತ್ತಾಗ ಆಶೀರ್ವಾದ ಕುಟುಂಬಕ್ಕೆ ಬರುತ್ತದೆ. ಹೆಂಡತಿ ಸಂತೋಷವಾಗ್ತಾಳೆ, ಮಕ್ಕಳು ಅಭಿಷಿಕ್ತರಾಗ್ತಾರೆ. ಶುಭ ಎಂಬ ಪದ, ಆಶೀರ್ವಾದ ಎಂಬ ಪದ ಬಾರಾಕ್ ಎಂಬ ಪದದಿಂದ ಬರುವಂಥದ್ದಾಗಿದೆ. ಮತ್ತು ಅದರ ಹಿನ್ನೆಲೆಯನ್ನು ನಾವು ನೋಡುವಾಗ ದೇವರ ಒಂದು ಅಬ್ರಹಾಮನಿಗೆ ಕೊಟ್ಟಂಥ ವಾಕ್ಯದಿಂದ ಅದು ಪ್ರಾರಂಭವಾಗ್ತದೆ. ಅದು ಆತ್ಮಿಕವಾಗಿ ಇದಕ್ಕೆ ಸಂಬಂಧಪಟ್ಟ, ಯಾಕಂದರೆ ಸ್ಟಾರ್ಟ್ ಆಗಿರೋದು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು, ಅಥವಾ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವನ್ನು. ಈ 2 ಪದ ಅಷ್ಟೇ ತಗೊಳ್ಳೋಣ. ಮೊದಲನೇ ವಚನ, 4ನೇ ವಚನದಲ್ಲಿ ಇರುವಂಥ 2 ಮಾತುಗಳು, ಭಯಭಕ್ತಿ ಆಶೀರ್ವಾದ, ಭಯಭಕ್ತಿ ಧನ್ಯತೆ, 2 ಒಂದೇ. ಭಯಭಕ್ತಿ ಆಶೀರ್ವಾದ ಅಂತ ನೋಡುವಾಗ ಅಬ್ರಹಾಮನ ಜೀವನದಲ್ಲಿ ಅದನ್ನು ನಾವು ನೋಡ್ತೇವೆ. ಸರಿ, 12ನೇ ಅಧ್ಯಾಯ ಆದಿಕಾಂಡ, ಮತ್ತು ಅದೇ ಸಂದರ್ಭದಲ್ಲಿ 22ನೇ ಅಧ್ಯಾಯ. ಆದಿಕಾಂಡ 12 ಆಶೀರ್ವಾದ, ಆದಿಕಾಂಡ 22 ಈಗ ನೀನು ದೇವರಿಗೆ ಭಯಪಡೋನು. ಪ್ರಥಮ ಬಾರಿಯಾಗಿ ದೇವರು ಅದನ್ನು ನೋಡ್ಬಿಡೋಣ. ಯಾಕಂತ ಹೇಳಿದರೆ ಅಲ್ಲಿ ಇದ್ದ ಹಾಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 22ನೇ ಅಧ್ಯಾಯ, ಈ ಆಶೀರ್ವಾದ ಹೊಂದಿದ ವ್ಯಕ್ತಿ ಭಯಭಕ್ತಿ ಉಳ್ಳವನು, ಭಯಭಕ್ತಿ ಉಳ್ಳ ವ್ಯಕ್ತಿ ಆಶೀರ್ವಾದ ಹೊಂದಿದವನು ಎಂಬುದಕ್ಕೆ ಒಂದು ಮಾತು. ಆದರೆ ಪ್ರಥಮ ಬಾರಿಯಾಗಿ ದೇವರು ಆ ಭಯಭಕ್ತಿ ಎಂಬ ಪದ ಬಳಸಿದ್ದನ್ನು ನೋಡ್ತೀವಿ 22ನೇ ಅಧ್ಯಾಯ ಮತ್ತು 12ನೇ ವಚನದಲ್ಲಿ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಕೊಡುವುದರಲ್ಲಿ ಹಿಂದೆಗೆಯದೆ ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ನನಗೆ ಗೊತ್ತಾಯಿತು ಅಂತ. ಹೌದು, ಆ ರೀತಿಯಾಗಿ ನಮ್ಮ ಕುಟುಂಬಗಳಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 128ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.